ಪುರಸಭೆ ಮುಖ್ಯಾಧಿಕಾರಿಗೆ ಪುರಸಭೆ ಸಿಬ್ಬಂದಿ ವರ್ಗಕ್ಕೆ ಏನೇ ಬರಲಿ ಈ ಖಾತಾ ಉತ್ತಾರೆ ಕೊಡುವವರೆಗೂ ಹೋರಾಟ, ಈ ಖಾತಾ ಉತ್ತಾರೆ ಕೊಡುವವರೆಗೂ ಹೋರಾಟ, ಈ ಖಾತಾ ಉತ್ತಾರೆ ಕೊಡುವವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಏನೇ ಬರಲಿ ಕಳೆದ 5 ವರ್ಷದಿಂದ ಈ ಹಿಂದೆ ಪುರಸಭೆಯಿಂದ ಕೈಬರ ಉತ್ತಾರ ಹಕ್ಕುಪತ್ರ ಈ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು, ಪುರಸಭೆ ಸಿಬ್ಬಂದಿ ವರ್ಗಗಳು, ಎಲ್ಲ ನಿವಾಸಿಗಳಿಗೂ ಕೈಬರ ಉತ್ತಾರ ಕೊಟ್ಟಿರುತ್ತಾರೆ. ಆದರೆ ಈಗ ಈ ಖಾತಾ ಕೊಡುವಂಥ ಈ ಹಳೆ ಉತ್ತಾರ ಒಯ್ದು ಈ ಖಾತಾದಲ್ಲಿ ಕರೆಂಟು, ನಳ ವಗೈರೆ ಪುರಸಭೆಯಿಂದ ಮೂಲ ಸೌಕರ್ಯಗಳನ್ನು ಕೊಡುತ್ತಾ ಬಂದಿರ್ತಾರೆ. ಆದರೆ ಈ ಖಾತಾ ಉತ್ತಾರ ಕೊಡುವಂಥ ನಾವು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದರೆ ಆನ್ಲೈನ್ ಉತ್ತಾರ ಕೊಡುವುದಿಲ್ಲ. ಕಳೆದ 5 ವರ್ಷದಿಂದ ಈಗ ಬಂದ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಇವು ಪುರಸಭೆ ಅಧಿಕಾರದಲ್ಲಿ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಹೇಳಿ ಕುಂಟು ನೆಪ ಹೇಳುತ್ತಾ ಅನೇಕ ಥರದ ಸುಳ್ಳು ನೆಪಗಳನ್ನು ಹೇಳುತ್ತಾ ಕಾಲ ಹಗರಣ ಮಾಡುತ್ತಾ ಹೋಗುತ್ತಿದ್ದಾರೆ. ಆದ್ದರಿಂದ ಈ ಮೊದಲು ನಾವು 4 ತಿಂಗಳ ಹಿಂದೆ ಕುಂತಾಗ 4 ತಿಂಗಳ ನಮಗೆ ಟೈಮ್ ಕೊಡಿ, ನಾನು ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳಿ ನಮಗೆ ಮೌಖಿಕವಾಗಿ 4 ಮಂದಿ ಹೇಳಿ ಬರೆದು ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೂ 4 ತಿಂಗಳಾದರೂ ಪುರಸಭೆಯಿಂದ ಮುಖ್ಯಾಧಿಕಾರಿ ಒಂದು ದಿವಸ ನಮ್ಮ ಮನೆಗಳಿಗೆ ಬಂದು ವಿಸಿಟ್ ಮಾಡಿ ಸ್ಥಾನ ಚೌಕಾಶಿ ಮಾಡಿ ನಮಗೆ ಇಲ್ಲಿವರೆಗೂ ಈ ಖಾತಾ ಉತ್ತರವನ್ನು ಕೊಟ್ಟಿರುವುದಿಲ್ಲ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ 4ನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗೆ ನಾನು ಪ್ರಸ್ತಾವನೆ ಕಾಗದ ಪತ್ರಗಳನ್ನು ಕೊಟ್ಟಾಗ ಅದು ಇದು ತನಿಖೆ ಮಾಡಿ ವರದಿ ಕೊಡುವಂಥ ಮಾನ್ಯ ಜಿಲ್ಲಾಧಿಕಾರಿ PDO ಇಲ್ಲಿ ಪುರಸಭೆಗೆ ಬಂದಾಗ ಇಲ್ಲಿವರೆಗೂ ಅದು ಅರ್ಜಿಯನ್ನು ಬಂದಿದ್ದ ತೆಗೆದಿಟ್ಟುಕೊಂಡು ಅದು ಮನೆಗೆ ಅಡ್ಡಾಡಿ ಇಂದಿರಾನಗರ್ ಎಲ್ಲ ಮನೆ ಅಡ್ಡಾಡಿ ಕರೆಂಟ್ಗೆ ಮನೆ ಅದಾವೆಲ್ಲ ನೋಡ್ಕೊಂಡು ಪರಿಶೀಲನೆ ಮಾಡಿ PID ನಂಬರ್ ಬಿದ್ದಾವ, ಮನೆ ಉತ್ತರ ಕೊಡಬೇಕಂತ ಆದೇಶ ಇದ್ದರೂ ಸಹ ಇವರು ಇವತ್ತಿನ ಉತ್ತರ ಕೊಡೋದು ಅದು ಮೌಖಿಕವಾಗಿ ಹಾಗೆ ನೋಡ್ತಾರೆ. ಆದ್ದರಿಂದ ನಮಗೆ ಈ ಖಾತಾ ಉತ್ತರ ಕೊಡುವವರೆಗೂ ಮಾನ್ಯ ಜಿಲ್ಲಾಧಿಕಾರಿ ಬರುವವರೆಗೂ ನಾವು ಹೋರಾಟ ಮುಂದುವರಿಸುತ್ತಾ ಇರುತ್ತೇವೆ. ಧರಣಿ ಸತ್ಯಾಗ್ರಹ 2ನೇ ದಿನದಂದು ಮುಂದುವರಿಯುತ್ತದೆ. ಏನೇ ಬರಲಿ ಪುರಸಭೆ ಅಧಿಕಾರಿಗಳಿಗೆ, ಪುರಸಭೆ ಮುಖ್ಯಾಧಿಕಾರಿಗೆ, ಪುರಸಭೆ ಸಿಬ್ಬಂದಿ ವರ್ಗಕ್ಕೆ ಏನೇ ಬರಲಿ ರಾಜು ಎಸ್ ವಡ್ಡರ್ ಮಾಜಿ ಪುರಸಭೆ ಸದಸ್ಯರು